ನಾಡಿನಲ್ಲಿ ಇವನು ನನ್ನ ಮಗನಪ್ಪ. ನನ್ನ ಮಗ ಕಂಡವರ ಮಾತಿಗೆ ತಲೆದೂಗಿ ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರನೂಕಿದ ಮಗನಪ್ಪ. ಹೆತ್ತ ತಾಯಿಯನ್ನೇ ಕಿತ್ತು ತಿಂದ ಮಗನಪ್ಪ. ತುತ್ತು ಕೊಟ್ಟ ತಾಯಿಯನ್ನೇ ಕಿತ್ತು ತಿಂದ ಮಗನಪ್ಪ. ತುತ್ತು ಕೊಟ್ಟ ತಾಯಿಯನ್ನೇ ಕಿತ್ತು ತಿಂದ ಮಗನಾಗಿ ಈ ಸಮಾಜದ ಕಥೆ ಏನಾಗಿದೆ ಅಂದ್ರೆ ಹಣ ಬಲದ ಮುಂದೆ ಋಣಬಲ ಎಂಬ ಎರಡಕ್ಷರವು ನೀರಿನ ತೋಣಿಯಂತೆ ಹೊರಟು ಹೋಗುತ್ತೆ. ತಂದೆ ತಾಯಿಯ ಬೆಲೆ ಏನು ಎನ್ನುವುದು ಈ ಪ್ರಪಂಚಕ್ಕೆ ಇನ್ನೂ ಅರಿವಾಗಲಿಲ್ಲ. ಈ ಪ್ರಪಂಚ ಕೇವಲ ವೃತ್ತಾಕಾರವಾಗಿದೆ ನಿಜ, ಆದರೆ ಈ ವೃತ್ತದಲ್ಲಿ ಬರುವ ಯಾರೊಬ್ಬ ಪ್ರಜೆನೂ ಸರಿಯಾಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಗಾಂಜಾ ಸರಾಯಿ ಜೂಜಾಟ ಬಿಟ್ಟರೆ ಅವರಿಗೆ ಬೇರೇನು ಗೊತ್ತಿಲ್ಲ. ಅವರು ಈ ರೀತಿ ದಾರಿಯಲ್ಲಿ ಬಂದಾಗಲೇ ಅವರಿಗೆ ತಂದೆ ತಾಯಿಯ ಬೆಲೆ ಗೊತ್ತಾಗುವುದು. ಅಮ್ಮ, ನಾನು ಈ ರೀತಿ ಮಾತನಾಡ್ತಿದ್ದೀನಿ ಅಂತ ದಯವಿಟ್ಟು ನನ್ನನ್ನು ತಪ್ಪು ತಿಳಿಯಬೇಡಿ. ಹಿಂದೆ ನನಗೊಂದು ದಿವಸ ಇವನು ಸಿಕ್ಕಿದ್ದ. ನಿನ್ನ ಹೆಸರು ಏನು ಅಂತ ಕೇಳಿದಾಗ ವಿಹಾನ್ ಅಂತ ಹೇಳಿದ. ಅವನು ಇವನೇನ ಪಾಪ ಮುಗ್ಧ ಕಣಮ್ಮ. ಇವನನ್ನ ಪರಿಪೋಷ ಮಾಡಿದ ರುದ್ರಪುತ ಹಾಗೂ ವೈರಾಗ್ಯ ಅಂತ್ಯ ನಾನೇ ಹಾಡಿಬಿಟ್ಟೆ. ಅಮ್ಮ, ಇನ್ನು ಮುಂದೆ ಆದರೂ ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನೇನು ಬರ್ತೇನಮ್ಮ. ಹೆತ್ತವರು ಏನಿಗೆ ಬಂದ್ರೆ ಹೆತ್ತವರಿಗೆ ಯಾವತ್ತೂ ಮಕ್ಕಳನ್ನ ಬಿಡೋದಿಲ್ಲಪ್ಪ, ಬಿಡೋದಿಲ್ಲ. ಇನ್ನೇ ನನಗೆ ನನ್ನ ಕಣ್ಣು ತಾಯಿ ನೋಡ್ಕೊತೀನಿ, ನನಗೇನು ಬಿಡೋದಿಲ್ಲ. ನಾನು ಚೆನ್ನಾಗಿ ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ ಕತ್ತ. ನಾನು ನಿಮ್ಮ ಮಕ್ಕಳು ನೋಡೋ ಮಾತಾಡು. ನಾನು ನಿಮ್ಮ ಮಕ್ಕಳು. ನಾನು ನಿಮ್ಮ ಮಗ ಅಲ್ಲಮ್ಮ, ನಿಮ್ಮ ಮಗ ಅಲ್ಲ. ಇಷ್ಟೆಲ್ಲ ಮಾಡಿದ ನನಗೆ ದೇವರು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನಮ್ಮ. ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ನಿನ್ನ ಕಾಲಿಂದ ತೂರ್ದೆಪ್ಪ, ತೂರ್ದೆ. ಆದ್ರೆ ನಂಗೆ ಸಿಕ್ಕಿದ್ದೇನಲ್ಲ ಇದಮ್ಮ. ಒಂದು ಹುಡುಗಿನ ಪ್ರೀತಿಸಿದೆ, ಅವಳು ಅದೇ ಮಾಡ್ದು. ಫ್ರೆಂಡ್ಸ್ ಅಂತ ಅವಳು ಹುಡುಗಿದ್ದೆ, ಕಲಾವಿದ ಅಂತ ಹುಡುಗಿದೆ. ಅವಳು ಕೂರ್ಸ್ಕೊಂಡು ಹಾಳು ಮಾಡಿಬಿಟ್ರಮ್ಮ. ಈ ಜೀವನದಲ್ಲಿ ಕೆಟ್ಟದಷ್ಟು ಯಾವಾಗ ಬೀಳ್ಬಾರ್ದಮ್ಮ, ಬೀಳ್ಬಾರ್ದು. ಹೋಗ್ಲೇಬಾರ್ದು. ನೀವೆಲ್ಲರೂ ನಂದಿರ್ತೀರ ಮಾಡ್ರೆ ಅಮ್ಮನೂ ಕಳ್ಕೊತೀರ, ನಿಮ್ ಜೀವನೂ ಹೋಗುತ್ತೆ. ನೋಡಿದ್ರಲ್ಲ ಹೇಗಿದ್ದಾರೆ ಅದು, ಹೇಗಾಗೋದೆ. ಕಥೆಯಲ್ಲಿ ತಾಯಿಯ ಪ್ರೀತಿಯ ಸಂದರ್ಭದಲ್ಲಿ ಕಥೆಯಲ್ಲಿ
ತಂದೆ ತಾಯಿಯನ್ನ ಕಿವಿಯಾಗಿ ಕಾಣಬೇಡಿ. ಅವರು ನಿಮಗಾಗಿ ಅವರ ಜೀವನವನ್ನು ಮುಡಿಪಾಗಿ ಇಡ್ತಾರೆ. ತಾಯಿಯ ಪವಿತ್ರದ ಸಾಧನೆ ಹೇಗಿರುತ್ತೆ ಎಂಬುದನ್ನು ತೋರಿಸುವುದಕ್ಕೆ ಕವಿ ಪ್ರಶಾಂತ್ ಅವರ ಒಂದು ಚಿಕ್ಕ ಪ್ರಯತ್ನ.